ಕಿಡ್ನಿ ಆರೋಗ್ಯ ಕಾಪಾಡಲು ಯಾವ ಬಗೆಯ ಆಹಾರಗಳನ್ನು ಸೇವಿಸಬೇಕು, ಮೂತ್ರಪಿಂಡ ಕಾಯಿಲೆಗಳ ರೋಗ ಲಕ್ಷಣಗಳು ಯಾವ್ಯಾವು ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ನಿಮಗೆ ಕಿಡ್ನಿ ಸಮಸ್ಯೆ ಇದೆಯಾ? ಅಪ್ಪಿತಪ್ಪಿಯೂ ಈ ಆಹಾರಗಳನ್ನ ತಿನ್ನಬೇಡಿ. ನಮ್ಮ ಕೈಮುಷ್ಟಿಯ ಗಾತ್ರದಷ್ಟಿದ್ದರೂ ದೇಹವನ್ನ ಆರೋಗ್ಯಕರವಾಗಿರಿಸುವ ಅಂಗವೆಂದರೆ ಕಿಡ್ನಿ. ಪಕ್ಕೆಲುಬಿನ ಕೆಳಭಾಗದಲ್ಲಿರುವ 2 ಕಿಡ್ನಿಗಳು ದೇಹದಿಂದ ಉತ್ಪತ್ತಿಯಾಗುವ ತ್ಯಾಜ್ಯ ಉತ್ಪನ್ನಗಳನ್ನ ಫಿಲ್ಟರ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇದು ರಕ್ತದ ಎಲೆಕ್ಟ್ರೋಲೈಟ್ ಸಮತೋಲನ, ಮೂಳೆ ಮತ್ತು ಖನಿಜಗಳ ಕಾರ್ಯವನ್ನ ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಜೊತೆಗೆ ಇದು ನಮ್ಮ ದೇಹದ ರಕ್ತದೊತ್ತಡವನ್ನ ಕಾಪಾಡಿಕೊಳ್ಳುವಲ್ಲಿಯೂ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಇಷ್ಟೆಲ್ಲ ಕೆಲಸ ಮಾಡುವ ಕಿಡ್ನಿಯ ಆರೋಗ್ಯ ಕಾಪಾಡುವುದು ಅತ್ಯಂತ ಪ್ರಮುಖ. ಮೂತ್ರಪಿಂಡಗಳು ದೇಹದಿಂದ ಹಾನಿಕಾರಕ ವಸ್ತುಗಳನ್ನ ತೆಗೆದುಹಾಕುತ್ತವೆ. ಇದು ದೇಹದಲ್ಲಿ ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಫಾಸ್ಫೇಟ್ ಮಟ್ಟವನ್ನ ನಿಯಂತ್ರಿಸುತ್ತೆ. ಕಿಡ್ನಿ ಸಮಸ್ಯೆಯಾದ್ರೆ ದೇಹದಲ್ಲಿ ಪೊಟ್ಯಾಷಿಯಂ ಪ್ರಮಾಣ ಹೆಚ್ಚಿ ನಾನಾ ರೀತಿಯ ದೈಹಿಕ ಸಮಸ್ಯೆಗಳು ಉಂಟಾಗ್ತವೆ. ಇದು ಮೂತ್ರಪಿಂಡಗಳ ಮೇಲೆ ಒತ್ತಡವನ್ನ ಹೆಚ್ಚಿಸುತ್ತೆ. ದೇಹದಲ್ಲಿ ಪೊಟ್ಯಾಷಿಯಂ ಮಟ್ಟ ಹೆಚ್ಚಾದ್ರೆ ಮೂತ್ರಪಿಂಡದ ಕಾರ್ಯಚಟುವಟಿಕೆಗೆ ತೊಂದರೆಯಾಗುತ್ತೆ. ಹಾಗಿದ್ದಲ್ಲಿ ದೇಹಕ್ಕೆ 200 ಮಿಲಿಗ್ರಾಂ ಪೊಟ್ಯಾಷಿಯಂ ಅನ್ನು ಒದಗಿಸುವ ಆಹಾರವನ್ನು ಸೇವಿಸಿ. ಇತ್ತೀಚೆಗೆ ಅಧ್ಯಯನವೊಂದು ಪುರುಷರಿಗಿಂತ ಮಹಿಳೆಯರು ಮೂತ್ರಪಿಂಡದ ಕಾಯಿಲೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚು ಅಂತ ತಿಳಿಸಿದೆ. ಅಂದರೆ ಮಹಿಳೆಯರು ಪಾಲಿಸಿಸ್ಟಿಕ್ ಕಿಡ್ನಿ ಕಾಯಿಲೆಗಳಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚು. ಕಿಬ್ಬೊಟ್ಟೆಯ ನೋವು, ಅಧಿಕ ರಕ್ತದೊತ್ತಡ ಮತ್ತು ಮೂತ್ರದಲ್ಲಿ ರಕ್ತವು ಮೂತ್ರಪಿಂಡದ ಚೀಲಗಳ ಮುಖ್ಯ ಲಕ್ಷಣಗಳಾಗಿವೆ. 30 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರು, ವಿಶೇಷವಾಗಿ ಮಧುಮೇಹ, ಅಧಿಕ ರಕ್ತದೊತ್ತಡ ಮತ್ತು ಇತರ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರುವವರು ದೀರ್ಘಕಾಲದ ಮೂತ್ರಪಿಂಡ ಸಮಸ್ಯೆಯನ್ನು ಹೊಂದುವ ಸಾಧ್ಯತೆ ಹೆಚ್ಚು. ನಿಮ್ಮ ಮೂತ್ರಪಿಂಡಗಳನ್ನು ಆರೋಗ್ಯವಾಗಿಡಲು 200 ಮಿಲಿಗ್ರಾಂಗಳಿಗಿಂತ ಹೆಚ್ಚು ಪೊಟ್ಯಾಷಿಯಂ ಹೊಂದಿರುವ ಆಹಾರ ಸೇವನೆಯನ್ನ ತಪ್ಪಿಸಿ. ಹಾಗಾದ್ರೆ ಯಾವ ರೀತಿಯ ಆಹಾರ ಸೇವನೆಯನ್ನ ತ್ಯಜಿಸಬೇಕು ಅಂತ ಯೋಚಿಸ್ತಿದ್ದೀರಾ? ಅವು ಮತ್ಯಾವುದೂ ಅಲ್ಲ, ಬಾಳೆಹಣ್ಣು, ಹಾಲು, ದ್ರಾಕ್ಷಿ, ಕಿತ್ತಳೆ, ಮಸೂರ, ಪಾಲಕ್, ಆಲೂಗೆಡ್ಡೆ, ಟೊಮ್ಯಾಟೊ, ಬೀಜಗಳು, ಚಿಕನ್, ಅವಕಾಡೋ, ಕುಂಬಳಕಾಯಿ, ಬಾದಾಮಿ ಇಂತಹ ಆಹಾರಗಳ ಸೇವನೆಗೆ ಮಿತಿ ಇರಲಿ. ಹಾಗಾದ್ರೆ ನಮ್ಮ ಕಿಡ್ನಿ ಆರೋಗ್ಯವಾಗಿರಲು ಯಾವ ರೀತಿಯ ಆಹಾರ ಸೇವಿಸಬೇಕು ಅಂತ ಕೇಳಿದ್ರೆ, ಕಿಡ್ನಿಯ ಆರೋಗ್ಯಕ್ಕಾಗಿ ಸೇಬು, ಅನಾನಸ್, ಹೂಕೋಸು, ಬಿಳಿ ಬದನೆ, ಕೋಸುಗಡ್ಡೆ, ಅಕ್ಕಿ, ಪಾಸ್ತಾ, ಬ್ರೆಡ್, ಮೊಟ್ಟೆಯ ಬಿಳಿ ಭಾಗವನ್ನ ಸೇವಿಸಬಹುದು. ಇನ್ನು ನಮ್ಮ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿದ್ಯಾ, ಆರೋಗ್ಯವಾಗಿದೆಯಾ? ಒಂದ್ ವೇಳೆ ಆರೋಗ್ಯ ಕೆಟ್ಟಿದ್ರೆ ಇದರ ಲಕ್ಷಣಗಳೇನು ಅಂತ ಕೇಳಿದ್ರೆ, ಕಿಡ್ನಿ ಆರೋಗ್ಯ ಕೆಟ್ಟಿದೆ ಅಂದ್ರೆ ನಿರಂತರ ಆಯಾಸ, ಉಸಿರಾಟದ ತೊಂದರೆ, ಸ್ಪಷ್ಟವಾಗಿ ಯೋಚಿಸಲು ಅಸಮರ್ಥತೆ, ಚರ್ಮದ ಸಮಸ್ಯೆಗಳು, ನಿದ್ರಾಹೀನತೆ, ಮೂತ್ರದ ತೊಂದರೆಗಳು, ಬಾಯಿಯ ದುರ್ವಾಸನೆ, ಹೊಟ್ಟೆ ನೋವು, ವಾಂತಿ, ಕಾಲು ಮತ್ತು ಮುಖದ ಊತ ಇಂಥ ಲಕ್ಷಣಗಳು ಕಿಡ್ನಿ ಸಮಸ್ಯೆಯನ್ನ ಸೂಚಿಸ್ತವೆ. ನಿಮಗೇನಾದ್ರೂ ಈ ರೋಗ ಲಕ್ಷಣಗಳು ನಿರಂತರವಾಗಿ ಕಂಡು ಬಂದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗಿ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆಯಿರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.